ತೆಲುಗು ಚಿತ್ರರಂಗದಿಂದ ಕಲಾವತಿ ಬಂದಿದ್ದಾರೆ, ಅವ್ರಿಗೂ ಸ್ವಾಗತಿಸ್ತೇನೆ. ನಮ್ಮ ಕನ್ನಡ ಚಲನಚಿತ್ರರಂಗದ ಎಲ್ಲ ಕಲಾವಿದರು ನಮ್ಮ ಕುಟುಂಬ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನೀವೆಲ್ಲರೂ ಬಂದಿದ್ದೀರ, ನಿಮಗೂ ಸ್ವಾಗತ ಬಯಸ್ತಾ ಇವತ್ತು ಈ ಒಂದು ಈ ವೇದಿಕೆ ಮೇಲೆ ನಿಂತರೆ ತುಂಬ ನೆನಪು. ತುಂಬ ನೆನಪು ಬರುತ್ತೆ. ಆ ನೆನಪಲ್ಲಿ ಹಲವಾರು ನಮ್ಮ ಜೊತೆ ಇದ್ದವರು ನಮ್ಮನ್ನೆಲ್ಲ ಬಿಟ್ಟು ಹೋಗಿದ್ದಾರೆ, ಅಗಲಿದ್ದಾರೆ. ಅದು ತುಂಬ ಕಾಡುತ್ತೆ. ಯಾಕೆ ಹೇಳ್ತೀನಿ ಅಂದರೆ ಕ್ಷಮಿಸಿ, ಯಾಕೆ ಹೇಳ್ತೀನಿ ಅಂದರೆ ಈ ಒಂದೊಂದು ಮೆಟ್ಲಾಗೋದು, ಈ ವೇದಿಕೆ ಒಂದು ನೆನಪು. ಡಾಕ್ಟರ್ ಅಂಬರೀಷ್ ಅವರು ಇಷ್ಟು ದೊಡ್ಡ ಭವನ ಇಡೀ ಭಾರತ ಚಿತ್ರರಂಗದಲ್ಲೇ ಯಾವ ಚಿತ್ರರಂಗದಲ್ಲೂ ಈ ಥರ ಒಂದು ಸಾಧನೆಯನ್ನು ಮಾಡಿರುವಂಥವ್ರು ಯಾರಿಲ್ಲ. ಈ ಭವನ ಕಟ್ಟುವಾಗ ಅವ್ರು ಹೇಳ್ತಾ ಇದ್ದು ಇಷ್ಟೇ, ಎಲ್ಲೂ ಇರಬಾರ್ದು ಕಣವೇ, ಹಂಗೆ ಕಟ್ಬೇಕು ನಾವು ಅಂತ. ಅದಕ್ಕೆ ಈ ಒಂದು ಭವನ ಇವತ್ತು ಈ ಮಟ್ಟಕ್ಕೆ ಇಡೀ ರಾಜ್ಯದಲ್ಲಿ ನಮ್ಮ ಕಲಾವಿದರಿಗೋಸ್ಕರ, ಚಿತ್ರರಂಗಕ್ಕೋಸ್ಕರ ಈ ಭವನ ಸ್ಥಾಪಿಸಿದರು ಡಾಕ್ಟರ್ ಅಂಬರೀಷ್ ಅವರು. ಇದು ಒಂದು ಕನಸಾಗಿತ್ತು, ಡಾಕ್ಟರ್ ರಾಜ್ಕುಮಾರ್ ಅವರ ಕನಸು. ಕಲಾವಿದರಿಗೂ ಒಂದು ಭವನ ಕಟ್ಟಬೇಕು ಅನ್ನೋ ಒಂದು ಅವರ ಆಸೆಯಾಗಿತ್ತು. ಅದನ್ನು ಡಾಕ್ಟರ್ ಅಂಬರೀಷ್ ಅವರು ಎಷ್ಟು ಕಷ್ಟಪಟ್ಟು ಈ ಒಂದು ಭವನನ ನಿರ್ಮಿಸಿದ್ರು, ಕಟ್ಟಿದ್ರು ಅಂದರೆ ಇಡೀ ಕಲಾವಿದರಿಗೆಲ್ಲೂ ಗೊತ್ತು. ಅದರಲ್ಲೂ ಈ ಸಂದರ್ಭದಲ್ಲಿ ಕೆಲವ್ರನ್ನ ನೆನೆಸ್ಕೊಳ್ಬೇಕಾಗುತ್ತೆ ನಾನು. ಶಿವರಾಮಣ್ಣ, ಸುಂದರ್ ರಾಜ್, ದೊಡ್ಡಣ್ಣ, ಈ ಥರ ಎಲ್ಲರೂ, ಅಂದರೆ ಮುಖ್ಯವಾಗಿ ಎಲ್ಲ ಕಲಾವಿದರು ಸೇರಿ ಇದನ್ನು ಇವತ್ತು ಚಿಕ್ಕ ಈ ಸೈಟ್ ತಗೊಂಡಾಗ ಒಂದು ಚಿಕ್ಕ ಶೆಡ್ಡಲ್ಲಿ ಸರ್ಜಾ ದೇವರು ಬಂದು ಕೂತ್ಕೊಂಡು ಪ್ರತಿ ತಿಂಗಳು ಬಂದು ಕೂತ್ಕೊಂಡು ಎಲ್ಲರನ್ನು ಬರೋಕ್ಕೆ ಹೇಳಿ ಇಂಥ ಒಂದು ಅದೆಲ್ಲ ನನಗೆ ಜ್ಞಾಪಕ ಬಂದು ತುಂಬ ಮನಸ್ಸಿಗೆ ನೋವಾಯಿತು. ಇವರು ಇಲ್ವಲ್ಲ ಇವರೆಲ್ಲ ಅಂತ. ಸೊ ಇವತ್ತು ಈ ನುಡಿ ನಮನ ಕಾರ್ಯಕ್ರಮಕ್ಕೆ ಬಂದಿದ್ದೀರ. ತಾವೆಲ್ಲರೂ ವೇದಿಕೆ ಮೇಲೆ ಬಂದು ತಮ್ಮ ತಮ್ಮ ಅನಿಸಿಕೆಗಳನ್ನು ಹಂಚ್ಕೋಬೋದು ಅಂತ ಈ ಸಂದರ್ಭದಲ್ಲಿ ನಾನು ಕೇಳ್ಕೊತೀನಿ. ನಮಸ್ಕಾರ.